ನಾನ್ ಏನ್ ಅಂದಿಲ್ಲಲೇ ಅತ್ತಿ. ನೀನ್ ಅನ್ಲಾರ್ದ ನನಗೆ ಹೇಳ್ತಾರನ, ನೀ ಅಂದಿದ್ದಕ್ಕ ಹೇಳಿರ್ತಾರ. ಇದು ಒಳ್ಳೆ ಕತಿ ಆತವ ಯವ್ವ. ಅತ್ತಗ ತಿನ್ಲಿಲ್ಲ ಉಣ್ಲಿಲ್ಲ ಅದೇನ ಬಂದು ಹಣಿಗೆ ಬಡಿತಾನಂಗ ನನ್ನ ಬಾಳೆ ಆಗೈತತ್ತಾಗ. ನಾ ಏನು ಅಂದಿಲ್ಲ ಯವ್ವ ತಾಯಿ. ಆಕಿನ ಅಂದ್ಲ ಯಾಕೆ ನನಗೆ ಹಿಂಗೆ ಆಗಾಕತ್ತೈತಿ, ನನಗೆ ಒಟ್ಟ ದೇಹದಾಗ ಸುಖ ಇಲ್ಲ, ಈ ನಮ್ನಿ ಆಗಾಕತ್ತಲ್ಲ, ಏನಾಗಿರ್ಬೋದು ನನ್ನ ಮನೆಗೆ ಒಟ್ಟ, ಯಾಕೆ ನನ್ನ ಮೊದಲೇ ನಂಗೆ ಕೈಕಾಲು ನಡಿವಲ್ದು, ಈ ನಮ್ನಿ ಜರದ್ ಬಿದ್ದೆ ಕಷ್ಟದ ಮ್ಯಾಗ ಕಷ್ಟ ಅಂತೇಳಿ ಅಂದ್ಲ. ನಾನು ಹಂಗಾರೆ ಯಾರು ಏನಾರ ಮಾಡಿಗಿಡ್ಸ್ಯಾರನ ಹೇಳಿಕಿ ಕೇಳು ಅಂದಿದ್ದಷ್ಟೇ. ನಾನು ಯಾಕೆ ಆ ಬಿಡಾಡಿ ಲಕ್ಷ್ಮಿ ಮ್ಯಾಗ ಈಕಿ ಪಿಸ್ರಿ ಪಾರ್ವತಿ ಮ್ಯಾಗ ಹೇಳಿ ಸುಳ್ಳ ನನಗೆ ಹೇಳ್ಬಿಟ್ರೆ ಬೇಸಿಗೆ ಮತ್ತೆ ಗುಟನ ಬಡ್ತೀನಿ. ಇದು ಒಳ್ಳೆ ಕತಿ ಆತ. ಅವ್ರ ಮನೆಗೆ ಪಾಪ ಆರಾಮಿಲ್ಲ ಅಂತ ಹೋದ್ರ ಅದೇನಂತಾರ ಗೋಡ್ಯಾನ ಗುಟ ತಗೊಂಡು ಮುಕ್ಕಳ ಪಡ್ಕೊಂಡಂಗಾತ ನನ್ನ ಹಣೆ ಬಾರತ್ತಾಗ. ಸುಮ್ಮನೆ ಅದ್ರ ಪಾಡಿಗೆ ಅದು ಗೋಡ್ಯಾಗ ಚಂದ ಇತ್ತು, ಹಂಗೆ ಅದ್ರ ಬಾಡ್ಯಾಗ ಹಾಕಿದ್ಲು. ನಾನು ನೋಡಕ್ ಹೋದ್ನಲ್ಲ ಕಷ್ಟ ಅಂತೇಳಿ. ನನಗೆ ಯಾರಿಗಾರ ಕಷ್ಟ ಅಂದ್ಬಿಟ್ರೆ ಕಳ್ಳು ಕರಿಗಿ ಬಿಡ್ತೈತಿ, ಯಾರಿಗಾರ ನೋವು ಅಂದ್ಬಿಟ್ರೆ ನನ್ನ ಮನಸ್ಸು ತಡೆದಾಗದಲ್ಲ ಗೊತ್ತ ನನಗೆ. ಯಾವಾಗ ಹೋಗಿ ನೋಡೇನೆ, ಯಾವಾಗ ಏನಾರ ಪರಿಹಾರ ಕೊಟ್ಟನೆ ಅನ್ನಂಗಕತ್ ನನಗೆ. ಏನ ನಂದೊಂದು ಮನಸ್ಸತ್ತಾಗ ಯಾರಿಗಾರ ಏನಾರ ತ್ರಾಸ ಆದ್ರೆ ತಡ್ಕೊಳಕ್ ಆಗೋದಲ್ಲ ನನಗೆ ಗೊತ್ತನ. ಯವ್ವ ಅತ್ತಿ ಏನು ಮಾತಾಡ್ತೀಯ ಅತ್ತಿ ನೀನು. ಅತ್ತಿ ನಿನಗೆ ಹಿಂಗೆ ಹೇಳೋದಂತ ನನಗೆ ಗೊತ್ತಾಗವಲ್ತ. ಅಕ್ಕ ನೀನು ಹೇಳಲಾರ್ದ ಇವೆಲ್ಲ ಹುಟ್ಟಲ್ಲ. ನೀನು ಅಂದಿ ಏನ ನನಗೆ ನಮ್ಮಕ್ಕ ಹೆಂಗಂತ ನನಗೆ ಗೊತ್ತು. ಏನ ಅಲ್ಲಿ ಯಾಕಕ್ಕ ಇಂಥವೆಲ್ಲ ಮಾತಾಡ್ತೀಯ? ಯಾಕ? ಅಲ್ಲ ಅಮ್ಮ, ನಿಮಗೇನು ನಮ್ಮ ಮೇಲೆ ದ್ವೇಷ? ನಮ್ಮಪ್ಪ ನಮ್ಮವ್ವ ನಮ್ಮ ಲಕ್ಷ್ಮಿ ನಮ್ಮ ಮೇಲೆ ಏನು ದ್ವೇಷ ನಿಮ್ಗೆ? ನನಗೆ ಅದೇ ಅರ್ಥ ಆಗೋಲ್ತು. ಯಾವಾಗ ನೋಡಿದ್ರು ನಮಗೊಂದು ಏನಾರ ಅನ್ನ ಕಾಯ್ತಿರ್ತೀರಪ್ಪ. ಅದು ಯಾಕೆ ಅಂತೀರೋ ಏನೋ, ನಿಮ್ಗೆ ಅಂದ್ರೆ ಸಮಾಧಾನ ಆಕತ್ತೀವೋ ಏನೋ, ನಂಗೆ ಅದು ಅರ್ಥ ಆಗೋದಿಲ್ಲ. ಅದು ಯಾಕೆ ಹಿಂಗೆ ಅಂತೀರ ಏನ? ನಿನಗೆ ಯಾರು ಫೋನ್ ಹಚ್ಚಿ ಹೇಳಿದ್ದ? ಯಾರಾರ ಹೇಳಲಿ ಅಮ್ಮ ಅತ್ತಿ, ಯಾರಾರ ಹೇಳಲಿ. ಆದ್ರೆ ನೀವು ಅಂದಿದ್ದಂತೂ ಕರೆ ಐತಿ. ಮಾಟ ಮಾಡಿ ಮಾಡಿಸ್ತಾರ ಆಕಿ ಕೈಯಂದ ಏನು ತಿನ್ಬೇಡ ಅಂತೆಲ್ಲ ಅಂದಿರಂತ. ಅಂದಿದ್ದಕ್ಕೆ ಅವ್ರ ಅತ್ತಿ ಒಂದು ಕೆಲಸ ಲಕ್ಷ್ಮಿಗೆ ಹೇಳಕತ್ತಿಲ್ಲಂತ, ಮಾಡಿ ತಿನ್ನಾಕತ್ತಿಲ್ಲಂತ. ಮನ್ಯಾಗ ಇರಕ ಹೆದ್ರಿಕ್ ಬರ್ತತ್ವ ನನಗೆ, ಈಕಿ ಬರೇ ಮಾಟಗಾರ್ತಿ ಈಕಿ ಅಂತಾರಂತ. ಅವರು ಲಕ್ಷ್ಮಿಯವ್ರ ತಾಯಿ ಶಾಂತಕಂಟಿ ನೋಡಕ್ ಬರ್ತೇನೆ, ಗಾಯತ್ರಿ ಅವ್ರಿಗೆ ಬಿದ್ದಾರಲ್ಲ ಆರಾಮಿಲ್ಲ ಅಂತಂದ್ರೆ ಬರಬೇಡ ಅಂದ್ರಂತ. ಯಾಕಂದ್ರೆ ಎಲ್ಲಿ ಏನು ಮಾಡಿಸ್ಕೊಂಡ್ ಕೊಡ್ತಾರ ಅಂತೇಳಿ ಆ ಲೆಕ್ಕಕ್ಕೆ ಹೋಗೈತಂತ ಅವ್ರ ಮನೆ ಒಳಗೆ. ಗೊತ್ತನ ಎಲ್ಲ ಸೌಪಣಿಕ ಆಕಾರಕ್ಕೆ ಕೆಲಸ ಮಾಡಿಸ್ಕೊಳಕತ್ತಾರಂತ. ಗೊತ್ತನ? ಹಿಂಗೆ ಯಾಕೆ ಅಂದ್ ಬರ್ಬೇಕು ನೀನು ಅತ್ತಿ? ಹೋದೆ, ನೋಡಿದೆ, ಕೊಟ್ಟೆ, ಮಾತಾಡ್ಸಿದೆ, ಬಂದೆ ಅನ್ನಂಗೆ ಇರ್ಬೇಕು. ಅವ್ರವ್ರ ನನ್ನ ನಡುವೆ ತಂದು ಹಚ್ಚಾಕ ಕೆಲಸ ಮಾಡಕ್ ಹೋಗ್ಬಾರ್ದು. ಅವ್ರ ಅತ್ತಿ ವಿಚಾರ ಎಲ್ಲ ಮಾತಾಡಿರಂತೆ. ಅವ್ರ ಗಂಡ ಈಗ ಅವ್ರ ಅತ್ತಿಗೆ ಮದುವೆ ಆಗಿದ್ದು ಎಲ್ಲ ಹೋಗ್ಯಾರಲ್ಲ ಅವರು. ಅವ್ರಿಗೂ ಏನೋ ಮಾಟ ಮಾಡಿಸಿನೇ ಕರ್ಕೊಂಡು ಹೋಗ್ಯಾರ, ಅವ್ರಿಗೂ ಎಲ್ಲ ಮಾಟ ಮಾಡಿಸಿನೇ ಮಾಡ್ತಾ ಇರೋದು, ಹಂಗೆ ಹಿಂಗಂತ ಏನೇನೋ ಮಾತಾಡಿರಂತ. ಅವೆಲ್ಲ ಯಾಕೆ ಬೇಕತ್ತಿ ನಿನಗೆ? ಅಯ್ಯೋ ಹಣೆ ವರ್ಗಣೆ ಚೌತಿ, ಯಾರು ಹೇಳಿದ್ದಾರೆ ಈಕಿಗೆ ಇಷ್ಟೆಲ್ಲ ವಿಚಾರ, ಇಷ್ಟು ಪಿನ್ ಡೀಟೇಲಾಗಿ? ಇವ ಹಾಳಾಗತ್ತಾಗ ಗಾಯತ್ರಿಗೆ ಯಾರ ಮುಂದೆ ಹೇಳ್ಬೇಡ ಅಂದನಿ. ಗಾಯತ್ರಿ ಹೇಳಿದ್ಲ? ಇಲ್ಲ, ಎಲ್ಲ ಲಕ್ಷ್ಮೀದೇ ಪಿತೂರಿ. ಗಾಯತ್ರಿ ಹೇಳೋದಾದ್ರೆ ಆಕೆ ಯಾಕೆ ಇಲ್ಲ ಗಾಯತ್ರಿ ಹೇಳಕ್ಕೆ ಸಾಧ್ಯ ಇಲ್ಲ. ಸೌಪರ್ಣಿಕ ಪಾಪ ಅದು ಬಂಗಾರದಂತ ಹುಡುಗಿ, ಅದ್ಯಾಕೆ ಹೇಳ್ತೈತಿ ಪಾಪ? ಅದು ಹೇಳಿಲ್ಲ. ಈ ಬಿಡಾಡಿ ಲಕ್ಷ್ಮೀದೇ ಇದೆಲ್ಲ ಕುತಂತ್ರ ಎಲ್ಲ ಅಶ್ವಿನಿಗೆ ತಲೆಯಾಗ ತುಂಬ್ಯಾಳ. ಅಶ್ವಿನಿಗೆ ಹೇಳ್ಯಾಳ ಜಗಳ ಹತ್ಲಿ ಅಂತೇಳಿ, ನನ್ನಿಲ್ಲಿ ಕೆಟ್ಟ ಮಾಡ್ಬೇಕಲ್ಲ ಅದಕ್ಕೆ. ಅಯ್ಯೋ ಏನು ಮಾಡೋದಪ್ಪ, ನಾನು ಮಾತಾಡೋ ಹೊತ್ನ್ಯಾಗ ಹಂಗಾರ ಕದ್ದು ಕಡೆ ನಿಂತು ಕೇಳಿಸ್ಕೊಂಡಿರ್ಬೇಕು ಈಕಿ ಪಿಸಿರ ಲಕ್ಷ್ಮಿ. ಏನು ಯೋಚನೆ ಮಾಡತ್ತೈತಿ? ಏನಿಲ್ಲವಾ, ಏನಿಲ್ಲ. ನಾವಿಲ್ಲಿದ್ದಿದ್ದೇ ಕಷ್ಟ, ಎಲ್ಲರಿಗೂ ವಜ್ಜಾಗಿರೋದು ಈಗ ಅಷ್ಟೇ, ಮತ್ತೊಂದು ಏನಿಲ್ಲ. ಒಟ್ಟು ಹೆಂಗಿದ್ರು ಕಷ್ಟ, ಏನು ಮಾಡಿದ್ರು ಕಷ್ಟ. ಈ ಮನ್ಯಾಗ ಬದುಕಿರೋದೇ ಕಷ್ಟ ಆಗ್ಬಿಟ್ಟತಿ ಈ ಮನ್ಯಾಗತ್ತಾಗ. ಅಂದ್ಲಾರ್ದನ್ನ ಅಂದಾರ ಅಂತ ಹುಟ್ಟಿಸ್ಕೊಂಡ್ರೆ ನನಗೆ ಗೊತ್ತು. ಆಕೆ ಲಕ್ಷ್ಮಿನೇ ಹೇಳ್ತಾಳೆ ನಿನಗೆ, ಮತ್ತೆ ಯಾರು ಹೇಳ್ತಾರೆ? ಆಕೆದಳಲ್ಲಕ್ಕಿ ಲಕ್ಷ್ಮಿ ಬಾಯ್ಬಡಿಕಿ. ಇಲ್ಲ ಬರೋದನ್ನ ಹುಟ್ಟಿಸ್ಕೊಂಡು ಹೇಳ್ತಾಳೆ ನಿನ್ನ ಮುಂದೆ ಅಷ್ಟೇ. ಆಕಿಗೆ ಆಕೆ ನಾನು ಸುಳ್ಳು ಏನಿಲ್ಲ ಎತ್ತಿಲ್ದ ನನಗೆ ಓದಿಲ್ಲ ಮನ್ಯಾಗ ಒಂದು ನೆಮ್ಮದಿ ಇಲ್ದಂಗೆ ಮಾಡ್ಬೇಕಲ್ಲಕ್ಕಿ. ಅದಕ್ಕೆ ಅಕ್ಕಿದೇ ಕೆಲಸ ಇದು, ಮತ್ತೆ ಯಾರ್ದು ಅಲ್ಲ. ಆಕಿ ಮಾತು ಕೇಳ್ಕೊಂಬಂದು ನೀನು ಸ್ವಂತ ಅತ್ತಿ ಅನ್ನೋದು ನೋಡ್ಲಾರ್ದ ನನ್ನ ಏನು ಕಟ್ಕಟ್ಟಿ ಒಳಗೆ ನಿಂದ್ರಿಸಿ ನ್ಯಾಯ ಪಂಚಾಯತಿ ಮಾಡ್ದಂಗೆ ಮಾಡಕತ್ತಿ ನೀನು. ನೋಡು ನೀ ಮಾಡ್ತಿರೋ ಸರಿಯನ್ನ ನೀನ ನೋಡು, ವಿಚಾರ ಮಾಡು. ತೋ ಲಕ್ಷ್ಮಿ ಹೇಳಿಲ್ಲ. ಆ ಸೌಪರ್ಣಿಕ ಅಕ್ಕ ನನ್ನ ಹೆಸರು ಹೇಳ್ಬೇಡ ಅಂದಿದ್ಲು, ಅದಕ್ಕೆ ಸುಮ್ಮನಿದ್ದೆ. ಈಗ ನೀನು ಲಕ್ಷ್ಮಿ ಬಗ್ಗೆ ತಿಳ್ಕೊಂತಿ ಅಂದ್ರೆ ಹೇಳೇ ಬಿಡ್ತೀನಿ. ಲಕ್ಷ್ಮಿ ಅಲ್ಲ ಹೇಳಿದ್ದು, ಸೌಪರ್ಣಿಕ ಅಕ್ಕ ಹೇಳಿದ್ದು ನನಗೆಲ್ಲ ಫೋನ್ ಮಾಡಿ. ನನಗೆ ತ್ರಾಸ ಆಗಕತ್ತೈತಿ, ಎಲ್ಲ ಕೆಲಸ ನನ್ನ ಹತ್ರ ಮಾಡಿಸ್ಕೊಳಕತ್ತಾರ ನಮ್ಮ ಅತ್ತಿಯವರು. ನನಗಂತರೂ ಸಹಿಸ್ಕೊಳಕ್ಕೆ ಆಗವಲ್ತು. ಇವ್ರು ಬಂದು ಸುಮ್ಮನೆ ಹೋಗಿಲ್ಲ, ಹಿಂಗೆಲ್ಲ ಮಾಡ್ಯಾರ. ಆ ಲಕ್ಷ್ಮಿನೂ ಅರ್ಧ ಕೆಲಸ ಮಾಡ್ತಿದ್ಲು ಎಷ್ಟು ಚಂದ. ಈಗಂತರೂ ಆಕೆ ಏನಿಲ್ಲ ರಾಣಿಗತ್ತೆ, ಆಕೆ ಕೆಲಸ ಆಕೆ ಮಾಡ್ಕೊಂಡಿರ್ತಾಳೆ. ಕಾಲೇಜ್ಗೆ ಹೋಗೋದು ಬರೋದು ವಾಪಸ್. ನಾನು ಇಲ್ಲಿ ಎಲ್ಲ ಸೇವಾ ಮಾಡ್ಬೇಕಾಗೈತಿ. ನನಗಂತರೂ ಸಹಿಸ್ಕೊಳಕ್ಕೆ ಆಗವಲ್ತು, ಮಾಡೋಕ್ಕೂ ಆಗವಲ್ತು. ಏನು ಮಾಡೋದು ಅಶ್ವಿನಿ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ದು ಅವರು ಆಕಿ. ಓಹೋ, ಆ ಸೌಪರ್ಣಿಕಾನು ಏನು ಹೇಳ್ತೀನಿ ಕೆದಳಕ್ಕೆ? ಓ ಎಂತ ಬೆಬರ್ಸಿಕೆದಾಳೆ ಆಕೆ. ಅಯ್ಯೋ ದೇವ್ರೇ, ಅಲ್ಲ ಹಿಂಗಂತ ನನಗೆ ಗೊತ್ತಿದ್ದಿಲ್ಲ ಬಿಡು. ಅಲ್ಲ ಅನ್ನ ಯಾವ ಮೂಲ್ಯಾಗ ನಿಂತು ಕೇಳಿಸ್ಕೊಂಡ್ಲೇ ಇವಾಕಿ ಎಂತ ಹಿತ್ತಳಿಕಿವೇ ಇವಾಕಿದೆ. ಅಂದ್ರೆ ನೀ ಅಂದಿದ್ದೆಲ್ಲ ನಿಜ ಹೌದಲ್ಲತ್ತಿ? ಅಮ್ಮ, ಮಾಟ ಮಾಡಿಸೋದು, ಇನ್ನೊಬ್ರನ್ನ ಬುಟ್ಟಿಗೆ ಹಾಕ್ಕೊಳ್ಳೋದು, ಯಾರಿಗೋ ಏನೋ ನಿಂಬೆಹಣ್ಣು ತಲೆಗೆ ತಿಕ್ಕೋದು, ಬೂದಿ ಹರ್ಚೋದು, ಉಬೋದು ಇವೆಲ್ಲ ನಮಗೆ ಗೊತ್ತಿದ್ದಿದ್ರೆ ಮೊದಲು ನಿಮಗೆ ಮಾಡಿಸ್ತಿದ್ವಿ. ನೀವು ನಮ್ಮ ವಿರುದ್ಧ ಒಂದು ಅಕ್ಷರ ಮಾತಾಡ್ಲಾರ್ದಂಗೆ, ಅನ್ಲಾರ್ದಂಗೆ, ಬಾಯಿ ಎತ್ತಲಾರ್ದಂಗೆ ಮೊದಲು ನಿಮಗೆ ಮಾಡಿಸ್ತಿದ್ವಿ. ಕರೆಕ್ಟ್ ಅಮ್ಮ ಪಾರ್ವತಿ.
ಹೌದು ಮತ್ತೆ ಈಗಿನ ಕಾಲದಾಗ ಇವನ್ನೆಲ್ಲ ಯಾರು ಮಾಡ್ತಾರ್ರಿ ಅದಕ್ಕೆಮ್ಮ ಸುಮ್ಮನೆ ನೀವೆಲ್ಲ ವಿಚಾರ ಮಾಡೋದಷ್ಟೇ. ಯಪ್ಪ ಹೋಲ್ ಬಿಡಪ್ಪ, ನಮ್ಗೆ ಯಾಕೆ ಬೇಕತ್ತ ಯಾರ ಬಗ್ಗೆ ಮಾತಾಡೋದು ಬೇಡ. ಯಪ್ಪ ದೇವ್ರೆ ಏನು ಬೇಡ. ನಾ ಊರಿಗೆ ಹೋಗಲ್ಲ, ಒಂಚೂರು ನಿಮ್ಮ ಡ್ರೈವರ್ಗೆ ಹೇಳು ನನ್ನ ಒಂದಿಟ್ಟು ಶೆಲ್ಲುಡಿಗೆ ಹೋಗಿ ಬಿಟ್ಟು ಬಾ ಅಂತೇಳಿ. ಅಲ್ಲಿ ಏನಾತ ಎತ್ತ ನಾನು ಆ ಕಡೆ ಹೋಗೇ ಇಲ್ಲ, ಮನೆ ಕಡೆ ಏನೇನಾಗತ್ತೆ ನೋಡ್ತೀನಿ. ನಾನು ಇವತ್ತ ಬಿಟ್ಟು ಬಂದ್ಬಿಡನಪ್ಪ, ಜಾತ್ರೆ ಐತೆ ಅಲ್ಲಿ ಶೆಲ್ಲುಡಿಯಾಗು. ಸರಿ ಅಕ್ಕ, ಇರ ಅಂತಿದ್ದೆ ಮತ್ತು ಜಾತ್ರೆ ಐತೆ ನಾತಿ. ಆಯ್ತು, ಡ್ರೈವರಿಗೆ ನಾನು ಯಾಕೆ ಹೇಳೋದು, ನೀ ಎಲ್ಲ ರೆಡಿ ಆಗ, ಹೋಗಿ ಬಿಟ್ಟು ಬರ್ತಾನೆ. ಹ್ಞೂನಪ್ಪ, ನಾ ಹಂಗಾರ ಅರ್ಬಿ ತುಂಬ್ಕೊತೀನಿ. ಹೊಕ್ಕನೇವ ಅಶ್ವಿನಿ. ಅಪ್ಪ ಮಾತಾಡಕತ್ರ ಹಿಂಗೆ ಜಾರ್ಕೊಂತತ್ ನೋಡತ್ತಿ, ಏನು ಹೇಳೋದು ಇದಕ್ಕೆ? ಹೋಗ್ಲಿ ಬಿಡವ, ಏನ ಈಗ ಬೈದು ಮಾಡಿ ಏನು ಹೇಳಿದ್ರು ನಮ್ಮ ಅಕ್ಕನ ಸ್ವಭಾವ ಅಂತೂ ಬದಲಿ ಆಗಲ್ಲ. ಬಿಟ್ಬಿಡ ಹೋಗ್ಲಕ್ಕ. ಪಾರ್ವತಿ ಏನು ಬೇಜಾರು ಮಾಡ್ಕೋಬೇಡ. ಇಲ್ಲ ಮಾವ, ಬೇಜಾರಂತಲ್ಲ. ಅಲ್ಲ ತೀರ ಹೆಂಗೆ ಮಾತಾಡ್ತಾರಪ್ಪ ಇವ್ರು, ಅದೇ ಒಂದು ಸ್ವಲ್ಪ ಮನ್ಸಿಗೆ ಕಷ್ಟ ಆಕೈತೆ ಅಷ್ಟೆ, ಮತ್ತೊಂದೇನಿಲ್ಲ. ಆದರೂ ತೀರ ಮಾತಾಡೋಕ್ಕೊಂದು ಮಾತು ಇತಿ ಮಿತಿ ಬೇಡ ಮಾವ, ಹೌದಿಲ್ಲ? ಸುಮ್ಮನೆ ಬಾಯಿ ಐತಿ ದೇವ್ರ ಕೊಟ್ಟಾನ ಅಂತೇಳಿ ಈ ನಮ್ನಿ ಮಾತಾಡೋದು ಅಂದರೆ ಹೇ ದೇವ್ರೆ ಒಂಥರ ಬೇಜಾರಾಕೈತೆ ಮಾವ. ನಂಗೂ ಅರ್ಥ ಆಕೈತವ, ಅಲ್ಲಿಗೆ ಏನು ಮಾಡೋಕ್ಕಾಕತ್ತಿ, ಹೌದಿಲ್ಲ? ಬೇಜಾರಾಗ್ಬೇಡ. ಪರತಿ ಇವತ್ತು ಮಾಯಿನಣ್ಣು ತಂದು ಕೊಟ್ಟಾನ ಅರವಿಂದ್ ನಿನ್ನೆ. ಮಾಯಿನಣ್ಣು ಅಯ್ಯೋ ಅದಕ್ಕೆಮ್ಮ ರೆಡಿ ಆಗ್ರಿ, ಆದ್ರೆ ತಡ್ರಿ ಮಧ್ಯಾಹ್ನ ಊಟ ಮಾಡ್ಕೊಂಡೆ ಹೋಗವಂತ್ರಿ. ಮಾಯಿನಣ್ಣು ತರ್ಸೈತಿ, ಮಾಯಿನಣ್ಣ ಶಿಕರ್ಣಿ ಹೋಳಿಗೆ ಮಾಡ್ತೀವಿ, ಹೊಟ್ಟೆ ಊಟ ಮಾಡ್ಕೊಂಡು ಹೋಗ್ರಿ. ಅಯ್ಯೋ ಅವ ಸುಮ್ಮನಿರವ, ಮತ್ತೆ ಆಮೇಲೆ ಮಾಯಿನಣ್ಣಿನ ಹೋಳಿಗೆ ಶಿಕರ್ಣಿ ತಿಂದು ಹೊಟ್ಟೆ ಅಜ್ಜಾಗೈತೆ ಅಂತ ಇಲ್ಲೇ ಮಕ್ಕೊಂತತ್ ನೋಡತ್ತಿ. ಸುಮ್ಮನಿರು, ಸುಮ್ಮನಿರು. ಮತ್ತೀಗ ತೀರ ಅವ್ರು ಹೋದ್ಮೇಲೆ ಮಾಡ್ಕೊಂಡು ತಿಂದ್ರೆ ಏನು ಅನ್ಕೊಳಂಗಿಲ್ಲ. ಅವ್ರಿಗೆ ಏನಾದ್ರು ಯಾಕೆ ಮಾಡಲಿ, ಸುಮ್ಮನಿರು. ಹೌದಾ, ಆಯ್ತು ಆಯ್ತು ಮಾಡ್ರಿ, ಅಂದ್ರೆ ಪಟ್ಟನಂಗೆ ಮಾಡ್ರಿ. ನನ್ನ ಆಫೀಸ್ನಾಗ ಯಾವುದು ಕೆಲಸ ಖಾಲಿ ಇಲ್ಲವಾ? ನನಗದೆಲ್ಲ ಗೊತ್ತಿಲ್ಲಪ್ಪ. ನನಗೆ ಕೆಲಸ ಬೇಕಷ್ಟೇ. ನಾನು ಮನೆಗೆ ಇರೋದಿಲ್ಲ, ನನಗೆ ಯಾವ್ದು ಬರ್ತದೆ ಅದನ್ನ ಹೇಳ್ರಿ. ಶ್ರೀಕಾಂತನ ಆಫೀಸ್ನಾಗ ಕೇಳಲೆ ಯಾವ್ದಾರ ಐತೆನ ನಿನ್ಗೆ ಹಂಗೆ ಟೈಮ್ ಪಾಸಿಗೆ ಮಾಡ್ತಾಳಂತೆ ಅಂತ ಹೇಳಿ ಕೇಳೇನು? ಬೇಡ, ನಾನು ಅವ್ರ ಆಫೀಸ್ನಾಗ ಮಾಡಲ್ಲ. ಅವ್ರ ಕೈ ಕೆಳಗೆ ನಾನು ಯಾಕಪ್ಪ ಮಾಡಲಿ? ಅವಾಗ ಅನ್ಬೇಕಲ್ಲ ನಿನ್ ಸೊಸಿ ಮತ್ತೆ ನಮ್ಮ ಆಫೀಸ್ನಾಗೇ ಹೊಂಟಾಳ ಅಂತೇಳಿ. ಹಿಂಗಂದ್ರೆ ಏನು ಹೇಳೋದು? ಹಂಗಂದ್ರೆ ಹಿಂಗಂತಿ, ಹಿಂಗಂದ್ರೆ ಹಂಗಂತಿ. ಆಕಿಗೆ ಅದನ್ನ ಹೇಳಕತ್ತೇನಿ, ಕೇಳುವಳು ನೋಡ್ರಿ. ಏನು ಮಾಡ್ತೀರಿ? ಬೇಡ ಮಗಳೇ ಬೇಡ, ಏನು ಹೇಳೋದು ಅರ್ಥ ಮಾಡ್ಕೊ. ಯಾಕೆ ಅಷ್ಟೊಂದು ಹಠ ಮಾಡಕತ್ತಿ ನೀನು? ನಾನು ಅದನ್ನ ಹೇಳಕತ್ತೀನಿ. ಅದೇನು ದುಡ್ದ ಬಕ್ಬರ್ಲಿ ಬೀಳ್ತಾಳೆ, ಏನ ಹೇಳಿದ್ರೆ ಕೇಳಂಗಿಲ್ಲ ತಗ. ಒಟ್ಟು ಎಲ್ಲದಕ್ಕೂ ಒಂದು ವಾತ್ಸದು. ಒಟ್ಟು ನಾನು ಒಂದು ಆರಾಮಾಗಿ ಏನಾರು ಒಂದು ಕೆಲಸ ಮಾಡ್ಬೇಕಂದ್ರೆ ಆಗಂಗಿಲ್ಲಲ್ಲ. ಒಟ್ಟು ನಾನು ಹಿಂಗ ಇರ್ಬೇಕಲ್ಲ, ನಿನ್ ಸೊಸಿ ಕಡೆ ಅನಿಸ್ಕೊಂತಾವ. ನನಗಾದ್ರೆ ಬಾಂಡೆ ತಿಕ್ಕಕಸ್ತಿ, ಕಸ ಹೊಡ್ಯಾಕಸ್ತಿ, ಕೆಲಸ ಮಾಡಕಸ್ತಿ, ಸೊಸಿ ಏನು ಹಚ್ಚಂಗಿಲ್ಲ. ಅಕ್ಕಿನೂ ಪಾಪ ನೀನು ಎಷ್ಟೊಂದು ಬಾಂಡೆ ತಿಕ್ಕಿ ಅರ್ಬಿ ಎಲ್ಲ ಒಗ್ದಾಕ್ಯಾಳ, ನೀನು ಆಕಿಗೆ ಹಚ್ಚಂಗಿಲ್ಲ ಅಂತ ಹೇಳ್ತೀಯಲ್ಲ ನೀನು. ಆಕಿ ಕೆಲ್ಸಕ್ಕೆ ಹೋಗಿರಂಗಿಲ್ಲನ? ಅದನ್ನೇ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲ, ಆಕಿನೂ ಕೆಲ್ಸಕ್ಕೋಕಳ, ನೀನು ಹೋಗ್ಕನಿ ಅಂತ ಹೋದೆ ಅಂದ್ರೆ ಈಗ ನಿಮ್ಮ ಮಮ್ಮಿಗೆ ಸಹಾಯ ಮಾಡೋರು ಯಾರು? ಪಾಪ ನಿಮ್ಮ ಒಬ್ಬಕ್ಕೆ ಏನಂತ ಮಾಡ್ಬೇಕು ಹೇಳಂಗಾರ ನೋಡೋಣ. ನೀನ್ ಮಗಳಾಗಿ ನೀನಲ್ಲ ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕು. ಮಗಳು ಗಂಡನ ಮನೆಗೆ ಹೋದ್ಮೇಲೆ ಎಷ್ಟು ತಗೊಂಡ ಕೆಲಸ ಇರ್ತೈತಿ, ಅಲ್ಲಿನೂ ಮಾಡ್ಬೇಕು, ಇಲ್ಲ ತಾಯಿ ಮನೆಗೂ ಮಾಡ್ಬೇಕು. ಮತ್ತೆ ನಾನು ಆರಾಮಿರೋದಿಲ್ಲಿ. ಗಂಡನ ಮನೆಗೆ ಹೋಗಿ ಮತ್ತೆ ಬರ್ತೀಯಲ್ಲ, ಅವಾಗ ಆರಾಮೇ ಇರ್ತೀಯ. ಅವಾಗೂ ನಿನಗೆ ಹಸ್ತತಾನೆ ಕೆಲ್ಸಕ್ಕೆ. ಅಲ್ಲ ಈಗ ನಿನಗೆ ಯಾಕೆ ಹೇಳ್ತೇನೆ ಅಂದ್ರೆ, ಕಲೀಲಿ, ನಿನಗೂ ಗೊತ್ತಾಗ್ಲಿ ಕೆಲಸ ಹೆಂಗೆ ಮಾಡ್ಬೇಕು ಮಾಡ್ಬೇಕು ಅನ್ನೋದು ಅಂತ ಅನ್ನೋ ಉದ್ದೇಶಕ್ಕೆ ಹೇಳ್ತೇನೆ. ಅರ್ಥನೇ ಮಾಡ್ಕೊಳಂಗಿಲ್ಲ. ನೀನು ಅಡಿಗೆ ಮಾಡೋತ್ನೇ ನೀನು ಕರೆದ ಇದಕ್ಕೆ ನಿಲ್ಲಿಸ್ಕೊಂತೀನಿ, ನೋಡ್ಕೊಳ್ಳಿ ಸ್ವಲ್ಪ ಬಂತ ನೀನು ನೋಡ್ಕೊಂಡಿ ಅಂತಂದ್ರೆ ನಿನಗೂ ಗೊತ್ತಾಕತಿ ಅನ್ನೋ ಉದ್ದೇಶಕ್ಕೆ ಕರಿತೀನಿ. ಎಲ್ಲ ತಪ್ಪ ತಿಳ್ಕೊಂತೀಯವ. ನೀ ಬೇಕಾದ ಅನ್ಕೋವೆ, ನಾ ಮಾತ್ರ ನಾ ಹೇಳಕತ್ತೇನೆ ಕೇಳ. ನಾನು ಹೋಗಕ್ಕೆ ಏನ್ರಿ ಮಾಡೋದೀಗ? ನೋಡ್ತೀನಿ ತಡಿ, ನನ್ನ ಆಫೀಸ್ನಾಗೆ ವಿಚಾರಿಸಿ ಆಮೇಲೆ ಹೇಳ್ತೀನಿ. ಯವ್ವಾ ದೇವ್ರೇ, ಕೆಲಸ ಮಾಡಿ ಸಾಕತ್ತಪ್ಪ. ನಮ್ಮ ಮನ್ಯಾಗೂ ನಾ ಇಷ್ಟು ಮಾಡಿಲ್ಲ. ಸೌಪರ್ಣಿಕಾ, ಯೂ ದೇವ್ರೇ, ಮತ್ತೆ ಕರೆಯಾಕತ್ರಲ್ರಿ, ಏನಂತ? ಊಟ ಮಾಡತ್ತಿದ್ಲಪ್ಪ, ನಂಗೂ ಏನಂತ ಗೊತ್ತಿಲ್ಲ. ಈಗ ನಾನು ಬೇಕಾಗೈತೆ, ಪಲ್ಲೆ ಬೇಕಾಗೈತೆ, ಯಾರಿಗೆ ಗೊತ್ತತ್ತಾಗ? ಹೋಗ್ರಿ ಹೋಗತ್ತಾಗ, ಮಕ್ಕೊಂಡಾಳಕ್ಕಿಂತ ಹೇಳ್ರಿ. ಎಚ್ಚರ ಅದೆಯಲ್ಲ ಇರೋಡ, ಎಚ್ಚರದೇನಂತ ನಿಮಗೆ ಗೊತ್ತನು? ಮಕ್ಕೊಂಡಾಳಂತ ಹೇಳ. ಅವ ಏನ್ ಬೇಕಾಗಿತ್ತ? ಏನಿಲ್ಲಪ್ಪ, ಅದೊಂಚೂರು ಊಟ ಈಗ ಆತು, ಒಂದು ಸ್ವಲ್ಪ ಒಂದಕ್ಕೆ ಹೋಗಿ ಬರ್ಬೇಕಾಗಿತ್ತು. ಹೌದಾ? ಅದಾಳ, ಕಳಿಸ್ತೇನೆ ತಡಿ. ಮಕ್ಕೊಂಡಾಳ ಅಂತ ಹೇಳಂದ್ರೆ ಅದಾಳ ಕಳಿಸ್ತೇನೆ ಅಂತ ಹೇಳ್ತೀರನ? ಪಾಪ ವಾಶ್ರೂಮ್ಗೆ ಹೋಗ್ಬೇಕಂತವ್ವ, ಕರ್ಕೊಂಡು ಹೋಗು. ನಾನ್ ಕರ್ಕೊಂಡು ಹೋಗಕತ್ತೇನ? ಹೋಗು. ಅಲ್ಲ ವಾಶ್ರೂಮಿಗೆ ಬಂದ್ರೆ ಯಾವ ಮನುಷ್ಯ ತಡ್ಕೊಳಕತ್ತಿ? ಹೋಗು ಹೋಗು. ಲಕ್ಷ್ಮಿ ಅದಾಳ, ಆಕೆ ಎಲ್ಲಿ ಹಾಳಾಗೋಗಿಲ್ಲ, ಆಕಿ ಕಡೆ ಮಾಡಿಸ್ಕೊಂಡ್ರಿ. ನೋಡು, ನೀನ್ ಮಾಡಿದ್ದು ನಿನಗೆ ತಿರುಗ್ಮಂತ್ರ ಆಗೈತಿ, ನಿಂಗೆ ಅರ್ಥ ಆಗ್ತಿಲ್ಲ. ಏನ್ ಮಾಡಿದೆ? ಲಕ್ಷ್ಮಿ ಮನೆಗೆ ಸೊಸಿಯಾಗಿ ಬಂದಾಗ ನೀನು ನಮ್ಮವ್ವನ್ನ ಲಕ್ಷ್ಮಿನ ಯಾವಾಗ್ಲೂ ಒಬ್ರಿಗೊಬ್ರಿಗೆ ಎತ್ ಕಟ್ಕೊಂತಾನೆ ಬಂದಿ. ಈಗ ಅದು ನಿನಗ ಮುಳುವಾಗೈತಿ. ಈಗ ಮತ್ತೆ ಏನೇ ಕೆಲಸ ಇದ್ರು ಅವ್ವ ನಿನಗ ಹೇಳ್ತಾಳ, ಲಕ್ಷ್ಮಿಗೆ ಹೇಳಲ್ಲ. ಅದು ನೀನೆಲ್ಲ ಮಾಡ್ಕೊಂಡಿದ್ದು. ನೀನು ಅವರು ಒಡನಾಟದೊಳಗೆ ಇರಂಗೆ ಬಿಟ್ಟಿದ್ರೆ, ಒಂದಕ್ಕೊಂದು ಹಚ್ಕೊಡ್ಲಾರ್ದಂಗೆ ಇದ್ದಿದ್ರೆ, ಅವರು ಅವ್ರ ಪಾಡಿಗೆ ಅವರು ಏನೋ ಕೆಲಸ ಇದ್ರು ಲಕ್ಷ್ಮಿಗೂ ಹೇಳ್ತಿದ್ಲು, ಉಲ್ಟಾ ಮತ್ತೆ ಲಕ್ಷ್ಮಿಗೆ ಹೇಳ್ತಿದ್ಲು. ಯಾಕಂದ್ರೆ ನೀನು ಇನ್ನೂ ಸುಕ್ಕತ್ತಿಗಾಗಿ ಬೆಳೆದು ಬಿಟ್ಟು ನಿಂಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಉಲ್ಟಾ ಲಕ್ಷ್ಮಿಗೆ ಜಾಸ್ತಿ ಕೆಲಸ ಹೇಳ್ತಿದ್ಲು. ನಮ್ಮವ್ವ ಗೊತ್ತನ? ಅಯ್ಯೋ ದೇವ್ರೆ, ಇದೇನ್ರಿ ಹಿಂಗಂತೀರಿ? ಹಂಗಾರೀಗ ಉಲ್ಟಾ ಲಕ್ಷ್ಮೀನ ಅತ್ತಿನ ಒಂದ್ ಮಾಡೋಣ ಏನಂತೀರಿ? ಒಂದ್ ಮಾಡೋದು ಮತ್ತೆ ಬೇರೆ ಬೇರೆ ಮಾಡೋದು, ಇದನ್ನೇ ಮಾಡ್ಕೊಂತ ಕುಂತ್ಬಿಡು. ಅಯ್ಯೋ ದೇವ್ರೆ, ನಿಂಗೆ ಹೋಗಿ ಹೋಗಿ ಬುದ್ಧಿ ಹೇಳ್ತೀನಲ್ಲ, ನಂಗೆ ಬುದ್ಧಿ ಇಲ್ಲ.
ಬಾಯಿ ಮುಚ್ಕೊಂಡಿರ್ರಿ ಸಾಕು, ಎಲ್ಲದಕ್ಕೂ ಒಂದು ಏನಾರ ಹೇಳ್ಬೇಡ್ರಿ. ಈಗ ಹೋಗಲ್ಲಿ. ಸೌಪರ್ಣಿಕಾ ಬಂದೆ ಅತ್ತೀರ. ಇದಕ್ಕೆ ಬಡ್ಕೊಳ್ಳೋದು ನಾನು ಬೇರೆ ಮನೆ ಮಾಡೋಣ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ನಾನೇನ್ ಮಾಡಲ್ಲ, ನಮ್ಮಪ್ಪ ನಮ್ಮ ಬಿಟ್ಟು ನಾ ಎಲ್ಲೂ ಬರಲ್ಲ. ಹೋಗು. ಇರ್ರಿ ಇಲ್ಲೇ ಕೊಳಿರಿ, ಜೊತೆಗೆ ನಾನು ಸಾಯ್ಬೇಕಲ್ಲ, ಅದನ್ನ ಹೇಳ್ರಿ. ಮಾಡಿದ್ದುಣ್ಣು ಮಾರಾಯ.